ಜೈ ಹಿಂದ್. ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸ್ಗೆ ಆ ಎಸ್ ಎಸ್ ಸಿ ಜಿ ಡಿಯಲ್ಲಿ 25,487 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರು. ಸೊ ಅರ್ಜಿ ಕೂಡ ಆರಂಭವಾಗಿದೆ. ಸೊ ಟೋಟಲಿ ಬಂದ್ಬಿಟ್ಟು ಇವತ್ತಿಗೆ 7 ದಿನಗಳಾಯಿತು ನೋಟಿಫಿಕೇಶನ್ ಆಗಿ. ಈ ಹುದ್ದೆಗಳ ಇನ್ಫಾರ್ಮೇಷನನ್ನು ಟೋಟಲಿ ನಾನು ಎಕ್ಸಾಮ್ ಸಿಲೆಬಸ್ಗಳಾಯಿತು, ಫಿಸಿಕಲ್ ಯಾವ ಥರ ಇರ್ತದೆ, ಸೊ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಸೊ ಟೋಟಲ್ ವಿಡಿಯೋದಲ್ಲಿ ನೀವು ಇನ್ಫಾರ್ಮೇಷನನ್ನು ಕೊಟ್ಟಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರಿ ಅಂದರೆ, ಸರ್ ನಮಗೆ ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಿ ಸರ್, ಅಂದರೆ ನಮಗೆ ಕನ್ಫರ್ಮೇಷನ್ ಆಗಿ ಅದ್ರದ್ದು ಸರ್ಚ್ ಮಾಡಿದಾಗ ಅದ್ರ ಡೀಟೇಲ್ ಅಷ್ಟೇ ಸಿಗುತ್ತೆ ಸರ್. ಟೋಟಲಿ ಒಂದೇ ವಿಡಿಯೋದಲ್ಲಿ ನಮಗೆ ಕನ್ಫರ್ಮೇಷನ್ ಆಗಿ ಯಾವುದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿನ ಸಾಕಷ್ಟು ವಿದ್ಯಾರ್ಥಿಗಳು ಕಾಲು ಮತ್ತು ಮೆಸೇಜು ಮತ್ತು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಸೊ ನಿಮಗೋಸ್ಕರನೇ ಆ ಎಸ್ ಎಸ್ ಸಿ ಜಿ ಡಿದ ಈಗ ನಾನು ಹೇಳ್ತಿರ್ತಕ್ಕಂಥದ್ದು, ಅರ್ಜಿಯನ್ನು ಸಲ್ಲಿಸುವಾಗ ಡಾಕ್ಯುಮೆಂಟ್ಸ್ಗಳು ಏನು ಬೇಕು, ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕು, ಅರ್ಜಿ ಸಲ್ಲಿಸುವ ಮುಂಚೆ ಯಾವ ಡಾಕ್ಯುಮೆಂಟ್ ಇದ್ರೆ ನಿಮ್ದು ಫೈನಲ್ ಡಾಕ್ಯುಮೆಂಟ್ಸ್ನಲ್ಲಿ ಫೇಲ್ ಮಾಡೋದಿಲ್ಲ. ಸೊ ಇದೊಂದು ಡೌಟು ಎಲ್ಲರಿಗೂ ಕೂಡ, ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಡಾಕ್ಯುಮೆಂಟ್ ಇಲ್ಲ ಅಂದರೆ ಇವತ್ತೇ ತೆಗೆಸ್ಕೊಂಡು ಆಮೇಲೆ ಅರ್ಜಿ ಹಾಕಿ ಸ್ನೇಹಿತರೆ. ಸೊ ನಾನು ಹೇಳ್ತಾ ಇರೋದು ನಿಮ್ಗೆ ಏನೋ ಒಂಥರ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ನೀವು ಅನ್ಕೊಂಡಿರೋದು ಕಾಸ್ಟ್ ಇನ್ಕಮ್ ಬೇರೆ, ನೆಕ್ಸ್ಟ್ ಒ ಬಿ ಸಿ, ಅದ್ರ ಬಗ್ಗೆ ಏನೂ ಕೂಡ ನಿಮ್ಗೆ ಫಸ್ಟ್ ಟೈಮ್ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಆ ಇನ್ಫಾರ್ಮೇಷನ್ನ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಮಾಹಿತಿಯನ್ನು ತಿಳಿದುಕೊಡ್ರಿ. ಸೊ ವಿಡಿಯೋ ಲೆಂದಿ ಆದರೂ ಕೂಡ ಪರವಾಗಿಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಲ್ಲಿ ಸಿಗ್ತದ. ಸೊ ಈ ಹುದ್ದೆಗೆ ಪುರುಷ ಮತ್ತು ಮಹಿಳಾ ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಸೊ ಇದೇ ಫಸ್ಟ್ ಟೈಮ್ ವಿಸಿಟ್ ಕಟ್ಟಿದ್ದೀನಿ ಸರ. ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಮಾಡಿರಲಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಬೇಕು ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂದ್ರೆ ಏನೆಲ್ಲ ಹೆಲ್ಪ್ ಆಗುತ್ತಂದ್ರೆ, ಯಾವುದೇ ಒಂದು ನೋಟಿಫಿಕೇಶನ್ ಕಾಲ್ಫಾರ್ಮ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಅದೆಲ್ಲ ಒಂದು ಎಕ್ಸಾಮ್ ಡೇಟ್ ಆಗಿರಲಿ, ಅಡ್ಮಿಟ್ ಕಾರ್ಡ್ಗಳಾಗಿರಲಿ, ಎಕ್ಸಾಮ್ ಸಿಲೆಬಸ್ಗಳಾಗಿರಲಿ, ಪ್ರತಿ ಒಂದು ಇನ್ಫಾರ್ಮೇಷನ್ಗಳು ನಮ್ಮ ಕರ್ನಾಟಕದಲ್ಲೇ ಎಚ್ ಎ ಪ್ಯಾರಾಮಿಲಿಟರಿ ಅನ್ನೋ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸೊ ಇದರಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತದೆ. ಅದ್ರ ಜೊತೆಗೆ PDF ಕೂಡ ಅವೈಲೇಬಲ್ ಇರ್ತದೆ. ಓಕೆ ಸರ್, ಈ ಹುದ್ದೆಗಳು 25,487 ಇದಾವಲ್ಲ ಸರ್, ಇಷ್ಟೇ ಇರುತ್ತಾ ಫೈನಲ್ ಮಟನ್ ಅಂತ ಕೇಳ್ತಾ ಇದ್ರ? ಇಲ್ಲ, ಇದಕ್ಕೂ ಇನ್ನೂ ಕೂಡ ಪ್ಲಸ್ ಮಾಡ್ತಾರೆ. ಟೋಟಲಿ ಬಂದ್ಬಿಟ್ಟು ಇನ್ನೂ 25,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಪ್ಲಸ್ ಮಾಡ್ತಾರೆ. ಓಕೆ, ಇನ್ನು 25,000 ಅಧಿಕ ಹುದ್ದೆಗಳನ್ನ ಇದಕ್ಕೆ ಪ್ಲಸ್ ಮಾಡ್ತಾರೆ. ಸೊ ನಿಮ್ ಟಾರ್ಗೆಟ್ ಏನು? ಸೊ 25,000 ಇದಾವಪ್ಪ ಅಂತಂದ್ರೆ ಅದರಲ್ಲಿ ಬೇಕಾಗಿರ್ತಕ್ಕಂಥದ್ದು ನನಗೆ ಒಂದೇ ಒಂದು ಪೋಸ್ಟ್, ನಾನು ಅದನ್ನ ಟಾರ್ಗೆಟ್ ಮಾಡ್ತೀನಿ. ಸರ್ ಈ ಸಾರಿ ಕಟ್ ಆಫ್ ಎಲ್ಲಿ ಮಟ್ಟ ಹೋಗ್ಬೋದು ಅಂತ ಕೇಳಿದ್ರಲ್ಲ, ಸೊ ನನ್ನ ಪ್ರಕಾರ ಈ ಸಾರಿ ಕಟ್ ಆಫ್ ನೋಡ್ಕೊಡ್ರಿ 90+ ಮಾಡಲೇಬೇಕು ನೀವು ಸ್ಕೋರನ್ನು. ಎಷ್ಟು? 90+ ಸ್ಕೋರನ್ನು ಈ ಸಾರಿ ಮಾಡಲೇಬೇಕಾಗುತ್ತೆ. 90+ ಏನಾದರೂ ಸ್ಕೋರ್ ಮಾಡಿದ್ರಿಪ್ಪ ಅಂದರೆ ನಾನೇ ಗ್ಯಾರಂಟಿ ಕೊಡ್ತೀನಿ ನೀವು 100% ಸೆಲೆಕ್ಷನ್ ಆಗ್ತೀರಾ. ಆದ ಕಾರಣಕ್ಕೋಸ್ಕರ ನಿಮ್ಮ ಟಾರ್ಗೆಟ್ ಏನು? ಸೊ 100 ಅಬೋವ್ ಸ್ಕೋರನ್ನು ಮಾಡಬೇಕು ಅಂತ ಹೇಳ್ಕೇಸಿಂದ ಟಾರ್ಗೆಟ್ ಇಟ್ಕೊಂಡು ಇವತ್ತಿನಿಂದನೇ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸರ್ ನಾನು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಸರ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಡಾಕ್ಯುಮೆಂಟನ್ನು. ಸೊ ನಿನ್ನೆ ಬಂದಿರತಕ್ಕಂಥ ಲೈವ್ ಇನ್ಸ್ಟಾದಲ್ಲಿ ನಾನು ಲೈವ್ ಬಂದಿದೆ. ಸೊ ಫಸ್ಟ್ ಒಂದು 300 ಅಧಿಕ ಅಷ್ಟು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ರು. ಅವರು ಪ್ರತಿಯೊಂದು ಡೌಟ್ಸ್ ಇದೇ ಇತ್ತು, ಸರ್ ಡಾಕ್ಯುಮೆಂಟ್ಸ್ ಹೇಳಿ ಪ್ರತಿಯೊಬ್ಬರಿಗೆ ಕೂಡ ಡಾಕ್ಯುಮೆಂಟ್ಗಳನ್ನ ಹೇಳಿದ್ದೆ. ಸೊ ಆದರೂ ಕೂಡ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಅಂತ ಹೇಳಿ ಕೇಳಿದ್ರಿ. ಸೊ ಮೊದಲಿಗೆ ನಿಮ್ಗೆ ಏನೆಲ್ಲ ಬೇಕಾಗುತ್ತಾ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಅರ್ಜಿ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳನ್ನ ನೋಡ್ಕೊಡ್ರಿ. ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತಂದ್ರೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಆಧಾರ್ ಕಾರ್ಡ್, ಸೊ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್. ಯಾವ ಥರ ಕಾಸ್ಟ್ ಸರ್ಟಿಫಿಕೇಟ್ ಸರ್? ನಾವು ಕನ್ನಡದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸಿದೀವಿ, ಅದು ಅರ್ಜಿ ಸಲ್ಲಿಸೋಕೆ ನಡೀತದ? ಸೊ ಕರೆಕ್ಟಾಗಿ ತಿಳ್ಕೊಡ್ರಿ. ನೀವೇನಾದರೂ OBC ಕ್ಯಾಟಗರಿ ಅವರಿದ್ರೆ, ಸೊ OBC ಸರ್ಟಿಫಿಕೇಟ್, ತೆಗೆಸಲೇಬೇಕು. ನೀವೇನಾದರೂ ಅಕಸ್ಮಾತ್ ನೋಡ್ಕೊಡ್ರಿ, ಸರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ ಅದು ನಡೀತದ? ಯಾವುದು? ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಡೀದಿಲ್ಲ ಸ್ನೇಹಿತರೆ. ಸೊ ಬೇಕಾಗಿರ್ತಕ್ಕಂಥದ್ದೇನೋ ನೀವು ಯಾವ ಕಾಸ್ಟ್ ಇದಿರಲ್ಲ, ಸೊ ಇದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾರಿಗೆ ನಡೀತದಪ್ಪ ಅಂತಂದ್ರೆ, ಸೊ ST ವಿದ್ಯಾರ್ಥಿಗಳಿಗೆ. ಯಾವುದು? SC ವಿದ್ಯಾರ್ಥಿಗಳಿಗೆ, SC ಆ್ಯಂಡ್ ST ವಿದ್ಯಾರ್ಥಿಗಳಿಗೆ ಸೊ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಡೀತದ. ಅದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಬೇಕು.
ಯಾವುದು ಇಂಗ್ಲೀಷ್ನಲ್ಲಿ ಬೇಕಾಗುತ್ತೆ, ಇಂಗ್ಲೀಷ್ನಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ಕೊಡ್ರಿ, ನೀವೇನಾದರೂ ಇದು ಒ ಬಿ ಸಿ ಸರ್ಟಿಫಿಕೇಟ್ನವ್ರು ಒ ಬಿ ಸಿ ಕಾಸ್ಟ್ನವ್ರು ಇದ್ರಪ್ಪ ಅಂದರೆ ಕಡ್ಡಾಯವಾಗಿ ಒ ಬಿ ಸಿ ಸರ್ಟಿಫಿಕೇಟು ಯಾವ ದಿನಾಂಕದಂತೂ ಬೇಕಂತ ಕೇಳ್ತೀನಿ ನೋಡ್ರಿ. ಯಾವ ದಿನಾಂಕದ ಒಳಗಡೆ ಇರಬೇಕಪ್ಪ ಅಂದರೆ ಸೊ 31/12/2025. ಸೊ ಇಷ್ಟರ ಒಳಗಡೆ ನಿಮ್ಮ ಸರ್ಟಿಫಿಕೇಟು ಕಡ್ಡಾಯವಾಗಿ ಇರಲೇಬೇಕು. ಇದು ಆಗಿರಲಿ, ಸೊ ಎಸ್ ಟಿ ದವ್ರದ್ದಾಗಿರಲಿ. ಅದು ಯಾವ ಲ್ಯಾಂಗ್ವೇಜ್ನಲ್ಲಿಪ್ಪ ಅಂತಾರೆ, ಸೊ ಇಂಗ್ಲೀಷ್ನಲ್ಲಿ ಇರಬೇಕು. ಯಾವುದು ಇಂಗ್ಲೀಷ್ನಲ್ಲಿ ಕಡ್ಡಾಯವಾಗಿ ಇರಲೇಬೇಕು. ತೆಗಿಸಿರ್ಲಿಲ್ಲಪ್ಪ ಅಂದರೆ ನಿಮ್ಮ ನಾಡ ಕಚೇರಿ ಯಾವುದು ಬರುತ್ತಲ್ಲ, ತಲಾಟಿ ಅಂತಾರಲ್ಲ, ಸೊ ಅವ್ರ ಕಡೆ ಹೋಗ್ರಿ, ನಿಮ್ಮ LC ತೊಗೊಂಡೋಗ್ರಿ, ಆಧಾರ್ ಕಾರ್ಡ್ ತೊಗೊಂಡೋಗ್ರಿ, SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗ್ರಿ, 2 ಫೋಟೋಸ್ಗಳನ್ನು ತೊಗೊಂಡೋಗ್ರಿ, ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ಫೋನ್ ನಂಬರ್ ತೊಗೊಂಡೋಗ್ರಿ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮದು ರೇಷನ್ ಕಾರ್ಡನ್ನು ತೊಗೊಂಡೋಗ್ರಿ, ಎಕ್ಸ್ಟ್ರಾ ಮತ್ತೆ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ತೊಗೊಂಡೋಗ್ರಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಿ ನಿಮ್ಮ ಫಾದರ್ ಮದರ್ದು ಒಂದು ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಇವತ್ತೇ ಹೋಗಿ ಅರ್ಜಿ ಸಲ್ಲಿಸಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನೇಮ್ ಇದೆಯಲ್ಲ, ಸೊ ಅದೇ ಥರನಾಗಿ ನೀವು OBC ಮತ್ತು SC ST ಅದರ ಜೊತೆಗೆ EWS ತೆಗೆದಿರ್ತಕ್ಕಂಥ EWS, ನೆಕ್ಸ್ಟ್ ಮರಾಠ ಕಾಸ್ಟ್ ತೆಗೆಸ್ನವರು ಮರಾಠ ಕಾಸ್ಟ್ ಸರ್ಟಿಫಿಕೇಟು, ಇಷ್ಟು ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಕಾಸ್ಟ್ ಇನ್ಕಮ್ಗೆ. ಸೊ OBC ಸರ್ಟಿಫಿಕೇಟ್ಗೆ ಮತ್ತು SC ST ಸರ್ಟಿಫಿಕೇಟು ಮತ್ತು ಮರಾಠ ಯಾವ ಸರ್ಟಿಫಿಕೇಟನ್ನು ತಗೊಳ್ಬೇಕು ಅನ್ಕೊಂಡಿದ್ದಲ್ಲ ಅರ್ಜಿಗಳನ್ನ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸಿದಾದ್ಮೇಲೆ ಸೊ ಒಂದು ವಾರದಿಂದ ಹಿಡಿದು 1 ವಾರ ಮಾತ್ರ ಕಡ್ಡಾಯವಾಗಿ ಟೈಮಿಂಗ್ ಬೇಕಾಗುತ್ತೆ. ಎಷ್ಟು 21 ದಿನ ಅಂತ ಕೇಳಿಸಿಂದ ಟೈಮಿಂಗನ್ನು ಕೊಡ್ತಾರ. ಸೊ ಅಷ್ಟ್ರ ಒಳಗಡೆನೆ ಬರ್ತದ, ಏನೋ ಅಷ್ಟ್ರ ಒಳಗಡೆನೆ ಬರ್ತದ. ಸೊ ಕರೆಕ್ಟಾಗಿ ನೇಮ್ಗಳನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ ಅರ್ಜಿ ಸಲ್ಲಿಸುವಾಗ. ಸರ್ ನನಗೆ ಇದು ಜಾಬಿಗೆ ಬೇಕಾಗಿದೆ, ಏನು ಮಿಸ್ಟೇಕ್ ಆಗಬಾರ್ದು, ಸೊ ಕರೆಕ್ಟಾಗಿ ಅರ್ಜಿಯನ್ನು ಹಾಕಿ ಸರ್ ಅಂತ ಕೇಳಿಸಿಂದ ಅದು ತಲಾಟಿ ಯಂತ್ರ ಮೂವ್ ಹಾಕಿಸಿಂದ ಸೊ ನಿಮ್ಮದು ತಹಸೀಲ್ದಾರ್ ಆಫೀಸ್ ಕಡೆ ಹೋಗಿ ಸೊ ಅದು ಮೂವ್ ಅಪ್ ಹಾಕಿಸಿಂದ ಸೊ ನಿಮ್ಮದು ಬಯೋಮೆಟ್ರಿಕ್ ಯಂತ್ರ ಮೂವ್ ಆಗಿ ಅದು ಫೈನಲ್ ಸಕ್ಸಸ್ ಆಗಿ ನಿಮ್ಗೆ ಮೊಬೈಲಿಗೆ ಮೆಸೇಜ್ ಬರ್ತದೆ. ಸೊ ಮೊಬೈಲ್ ಅಪ್ರೂವ್ಡ್ ಅಂತ ಮೆಸೇಜ್ ಬಂದಾಗ ನೀವೇ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ನೀವು ಎಲ್ಲಿ ಅರ್ಜಿ ಹಾಕಿದ್ರಲ್ಲ ಸೊ RD ನಂಬರನ್ನು ತೊಗೊಂಡೋಗ್ಬಿಟ್ಟು ಮತ್ತೆ ಅದನ್ನು ತೆಗೆಸ್ಕೊಂಡು ಬರ್ಬೋದು. ಸೊ ಅದು ನಿಮ್ಗೆ RD ನಂಬರ್ ಅಂತ ಬರುತ್ತೆ. ಸೊ RD ನಂಬರನ್ನು ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕು. RD ನಂಬರು, ಸೊ ಈ ಥರ ನಂಬರ್ಗಳಿರ್ತಾವೆ, ಆ ನಂಬರ್ಗಳನ್ನು ಸೊ ಕಡ್ಡಾಯವಾಗಿ ನಿಮ್ಗೆ ಇರಲೇಬೇಕಾಗುತ್ತೆ. ಸೊ RD ನಂಬರನ್ನು ತೊಗೊಂಡು ಕೇಸಿಂದ ಎಲ್ಲಿ ಅದ್ರ ಪ್ರಿಂಟನ್ನು ತಕ್ಕೊಳ್ಬೋದು. ಸೊ ಇಷ್ಟು ಗೊತ್ತಾಯ್ತಾ? ಫಸ್ಟ್ ಆಫ್ ಆಲ್ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, OBC ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು. ನೆಕ್ಸ್ಟ್ ಅದಾದಮೇಲೆ ಸೊ ನೆಕ್ಸ್ಟ್ ಫೋಟೋಸ್ ನಡೀತದೆ, ಇಲ್ಲಾಂದರೆ ಫಸ್ಟ್ ಆಫ್ ಆಲ್ ಮೊಬೈಲ್ ನಂಬರು, ನೆಕ್ಸ್ಟ್ ಜಿಮೇಲ್ ಐ ಡಿಯನ್ನು ಕೊಡುವಾಗ ಸೊ ಮೊಬೈಲ್ ನಂಬರು, ಜಿಮೇಲ್ ID ನಿಮ್ಮದೇ ಕೊಡಿ. ನಿಮ್ಮ ಫಾದರ್ದು ಮದರ್ದು ಯಾರ್ದಾದ್ರೂ ಫೋನ್ ನಂಬರ್ ಇತ್ತಪ್ಪ ಅಂದರೆ ಸೊ ಅವ್ರದ್ದು ಕೊಡಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಮೊಬೈಲ್ ಇಲ್ಲಪ್ಪ ಅಂತಂದರೆ ಕೊಡಿ. ಅರ್ಜಿ ಸಲ್ಲಿಸಿದಾದ್ಮೇಲೆ ಯಾವುದೇ ಒಂದು ಮೆಸೇಜ್ ಬರಬೇಕಪ್ಪ ಅಂದರೆ ಸೊ ಮೊಬೈಲ್ಗೆ ಆದರೂ ಬರ್ತೈತಿ, ಸೊ ಇಲ್ಲಪ್ಪ ಅಂದರೆ ನಿಮ್ಮ ಜಿಮೇಲ್ಗೆ ಆದರೂ ಈ ಮೆಸೇಜ್ಗಳು ಬರ್ತಾವೆ. ಓಕೆ, ಇಷ್ಟು ಡಾಕ್ಯುಮೆಂಟ್ಗಳನ್ನ ಕಡ್ಡಾಯವಾಗಿ ಇಟ್ಕೊಳ್ರಿ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದವಪ್ಪ ಅಂದರೆ ನಿಮ್ದು ಎಲ್ಲಿ ಕೂಡ ಫೈನಲ್ ಸೆಲೆಕ್ಷನಲ್ಲಿ ಕೂಡ ಫೇಲ್ ಮಾಡೋದಿಲ್ಲ. ಈಗ ನೀವು ಆನ್ಲೈನ್ ಸೆಂಟರ್ಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರಪ್ಪ ಅಂದರೆ ಸೊ ಅರ್ಜಿ ಸಲ್ಲಿಸುವ ದಿನಾಂಕ ನೋಡ್ಕೊಡ್ರಿ ಎಷ್ಟನೇ ತಾರೀಕಿನ ಮಟ್ಟ ಇದೆಯಪ್ಪ ಅಂದರೆ ಸೊ ಇವಾಗ ಅಂಕಿ ಸ್ಟಾರ್ಟ್ ಆಗಿದೆ 1/12/2025 ಹಿಡಿದು ಸೊ 31/12/2025 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಇರ್ತೈತಿ. ಸೊ ಅದು ಬಂದ್ಬಿಟ್ಟು 100 ರೂಪೀಸ್ ಫೀಸ್ ಮಾತ್ರ ಇರ್ತದೆ ಸ್ನೇಹಿತರೆ, 100 ರೂಪೀಸ್ ಮಾತ್ರ ಫೀಸ್ ಇರ್ತೈತಿ. SC ST ದವರಿಗೆ ಮತ್ತು ಮಹಿಳೆಯರಿಗೆ ಯಾವುದೇ ತರನಂತ ಫೀಸ್ ಇರೋದಿಲ್ಲ. ಎಲ್ಲೇ ಒಂದು ₹100 ವೇಸ್ಟ್ ಅನ್ನ ಮಾಡ್ತಿರ್ತೀರಿ. ಸೊ ಇವತ್ತೇ ಹೋಗಿ ಅರ್ಜಿ ಸಲ್ಲಿಸಿರಪ್ಪ ಅಂದ್ರೆ ಸೊ ಒಂದು ನೀವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬೆಲ್ಟ್ ಹುದ್ದೆಯನ್ನ ಪಡೆಯಬಹುದು. ಸೊ ನಿನ್ನ ತಂದೆ ತಾಯಿ ಕನಸನ್ನ ಈಡೇರಿಸಬಹುದು. ಅದರ ಜೊತೆಗೆ ಸೊ ಕಂಡಿರ್ತಕ್ಕಂಥ ಕನಸು ಏನಿದೆಯಲ್ಲ, ಸೊ ನೀನೇನಾದ್ರೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಜಾಬ್ ಮಾಡ್ತಿದ್ರೆ ನಿನಗೆ ವ್ಯಾಲ್ಯೂ ಕೂಡ ಇರೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೀನು ಸೋಲ್ಜರ್ ಆಗಿ ಮನೆಗೆ ಬಂದ್ರೆ ಸೊ ಯಾವ ತರ ಸನ್ಮಾನವನ್ನ ಮಾಡ್ತಾ ಇದಾರೆ, ಸೊ ಯಾವ ತರ ರಾಯಲ್ ಎಂಟ್ರಿಯನ್ನ ಕೊಡ್ತಾ ಇದಾರೆ ಅಂತ ಹೇಳಿ ನೋಡ್ಕೊಳ್ತಿರ್ಬೋದು. ಅಗ್ನಿವೀರದವರಾಯ್ತು, SSC ದವರಾಯ್ತು, ಸೊ ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಅವರಿಗೆ ಊರಿನೆಲ್ಲ ಇರ್ತಕ್ಕಂಥ ಜನಗಳು ಕೂಡಿಕಿಸೆಂದು DJ ಹಚ್ಚಿ ಸನ್ಮಾನ ಮಾಡಿ ಸೊ ಹೂವಿನ ಮಾಲೆ ಹಾಕಿ ಹೂವಿನಿಂತ್ರನೇ ಒಳಗಡೆ ಎಂಟ್ರಿಯನ್ನ ಮಾಡ್ಕೊಳ್ತಾರಲ್ಲ, ಸೊ ಅದಕ್ಕಿಂತ ಎಂತ ಖುಷಿ ಬೇಕು, ಎಂತ ಸಾಧನೆ ಬೇಕು ಹೇಳಿ. ಅಷ್ಟು ಸಾಧನೆ ಮಾಡ್ಬೇಕಂದ್ರೆ ಇವತ್ತಿನಿಂತ್ರನೇ ತಲೆಯಲ್ಲಿ ಇಟ್ಕೊಂಡು ವಿಚಾರ ಮಾಡುವಂದ್ಸರಿ ನಾನು ಎಲ್ಲನೂ ಬಿಟ್ಟು ಕೇಸಿಂದ ನಾನು ಈ ಸರಿ ಸಿದ್ಧತೆ ನಾನು ರೆಡಿ ಮಾಡಕ್ಕೆ ನಾನು 100% ಸೆಲೆಕ್ಷನ್ ಆಗ್ತೀನಿ ಅಂತ ಕೇಸಿಂದ ಟಾರ್ಗೆಟ್ ಇಟ್ಕೊಂಡು ಇವತ್ತೇ ಓದಿ. ಎಲ್ಲ ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಹೇಳ್ತಿರ್ತಕ್ಕಂಥದ್ದು, ಜೀವನ ಬಹಳ ಕಷ್ಟ ಇದೆ. ಏನ್ ಮಾಡ್ಕೊಳ್ಬೇಕು, ಜಾಬ್ ನಿಮ್ಮ ಕನಸನ್ನ ಕಟ್ಕೊಳ್ಳುವ ನಿನ್ನ ಈಡೇರಿಸಬೇಕು ಅನ್ಕೊಂಡಿದ್ರೆ 18 ವಯಸ್ಸಿನಿಂದ ಹಿಡಿದು 23 ಏಜ್ ಒಳಗಡೆನೆ ಮಾತ್ರ ಸಕ್ಸಸ್ ಕಾಣು.
ಅದು ದಾಟ್ತೀಯಪ್ಪ ಅಂದರೆ ತುಂಬಾನೇ ಕಷ್ಟ ಇದೆ. ಸೊ ನಿನಗಿರ್ತಕ್ಕಂಥದ್ದು ಜಸ್ಟ್ ಒಂದು ಲೆವೆಲ್ ಆಗಿರ್ತಕ್ಕಂಥ ರೋಡ್ ಇದೆ. ಈಗ ಅಪ್ಪು ದಿನ್ನಿ ಅಪ್ಪು ಏನೂ ಇಲ್ಲ, ಲೆವೆಲ್ ಆಗಿರ್ತಕ್ಕಂಥ NH ರೋಡ್ ಇದೆ. ಸೊ ಆ ರೋಡಿನಲ್ಲಿ ಮೂವಪ್ಪ ಆದರೆ ಸೊ ನೀನು ಫೈನಲ್ ಸಕ್ಸಸ್ ಕಾಣ್ತೀಯ. ಅಕಸ್ಮಾತ್ 23 ದಾಟ್ತೀಯಪ್ಪ ಅಂದರೆ ನೋಡಿ ನೀನು ಕಚ್ಚಾ ರೋಡ್ ಸಿಗ್ತೈತಿ. ಆ ಕಚ್ಚಾ ರೋಡ್ದಲ್ಲಿ ಕಲ್ಲು ಮುಳ್ಳು ಎಲ್ಲನೂ ಕೂಡ ಅಡ್ಡ ಆಗ್ತಾವೆ. ಅದನ್ನು ದಾಟಿ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಇರ್ತಕ್ಕಂಥ ವೇ ಅಲ್ಲಿ ಸೊ ಎಫರ್ಟ್ ಹಾಕಿದೆಯಪ್ಪ ಅಂದರೆ ನೀ ಇದೇ ವಯಸ್ಸಿನಲ್ಲಿ ಒಂದು ಜಾಬ್ ಅನ್ನ ಪಡೆದುಕೊಳ್ಬಹುದು, ನಿನ್ನ ತಂದೆ ತಾಯಿ ಕನಸನ್ನ ಈಡೇರಿಸಿ ಸೊ ನೀನು ಅನ್ಕೊಂಡಿರ್ತಕ್ಕಂಥ ಮನೆ ಕಟ್ಟಬಹುದು, ಸೊ ನೀನು ಅನ್ಕೊಂಡಿರ್ತಕ್ಕಂಥ ಹುಡುಗಿಯನ್ನ ಮದುವೆ ಆಗ್ಬೋದು, ನಿನ್ನ ತಂದೆ ತಾಯಿಯನ್ನ ಚೆನ್ನಾಗಿಟ್ಟು ಐಷಾರಾಮಿಯಾಗಿ ಮನೆಯಲ್ಲಿ ಕುಂದಿಸ್ಕೋಬಹುದು. ವಿಚಾರ ಮಾಡು, ಪ್ರತಿಯೊಂದು ಫೈನ್ ಟು ಫೈನ್ ಅನ್ನ ವಿಚಾರ ಮಾಡು. ಸೊ ನಾನು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನಾವು ಮೋಟಿವೇಶನ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಿನಗೆ ನೀನು ಮೋಟಿವೇಶನ್ ಆಗು. ಮೋಟಿವೇಶನ್ ನಿನಗೆ ನೀನು ಆಗ್ಬೇಕಂದ್ರೆ ನಿನ್ನ ತಂದೆ ತಾಯಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿಚಾರ ಮಾಡು, ಏನ್ ತಿಂತಾ ಇದ್ದಾರೆ ಅನ್ನೋದನ್ನ ವಿಚಾರ ಮಾಡು. ಓಕೆ, ಜೈ ಹಿಂದ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇನ್ಮೇಲೆ ಪಕ್ಕ ಸೆಲೆಕ್ಷನ್ ಆಗ್ತೀರಿ ಅಂತ ಅನ್ಕೊಳ್ತಾ ಇದ್ದೀನಿ, ಪಕ್ಕ ಆಗ್ಲೇಬೇಕು. ಸೊ ಯಾರೆಲ್ಲ SSC GDಗೆ ತಯಾರಿಯನ್ನ ಮಾಡ್ತಾ ಇದ್ದೀರಲ್ಲ, ಸೊ ರೆಡಿ ಅಂದ್ರೆ ಪ್ರತಿಯೊಬ್ಬರು ಕೂಡ SSC GD ಅಂತ ಹೇಳಿ ಅದ್ರ ಜೊತೆಗೆ ಹಾಟ್ ಸಿಂಬಲ್ ಅನ್ನ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಅನ್ನ ಹಾಕಿ, ಅದ್ರ ಜೊತೆಗೆ ನಿಮ್ಮ ಡ್ರೀಮ್ ಫೋರ್ಸ್ ಯಾವುದು, BSF CRPF ITBP CISF ಯಾವುದಿದೆಯಲ್ಲ, ಪ್ರತಿಯೊಂದು ವಿದ್ಯಾರ್ಥಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಒಟ್ಟರು ಕೂಡ ಈ ವಿಡಿಯೋಕ್ಕೆ ಕಮೆಂಟ್ ಅನ್ನು ಹಾಕಿ. ಸೊ ನನಗೂ ಕೂಡ ಒಂದು ಏನೋ ಖುಷಿ ಆಗುತ್ತೆ. ಸೊ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇಷ್ಟೆಲ್ಲ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಈ ಸರಿ ಪಕ್ಕ 100% ರಿಸಲ್ಟ್ ಕೊಡ್ತಾರೆ ಅಂತ ಹೇಳಿ ನನಗೂ ಕೂಡ ಖುಷಿ ಆಗುತ್ತೆ. ಏನೋ ಡೌಟ್ಸ್ಗಳು ಬಂದರೆ ನಿಮ್ಗೆ ಅದ್ರ ಬಗ್ಗೆ ನಾನು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಹೋಗ್ತೀನಿ. ಇದಾದ್ಮೇಲೆ ಫಿಸಿಕಲ್ ಟೆಸ್ಟ್ ಯಾವ ಥರ ಇರ್ತದೆ ಅನ್ನೋದು ಕೂಡ ನಾನು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಾಕ್ತೀನಿ. ನಿಮಗೆ ಇದರಲ್ಲಿ ಇನ್ನೂ ಏನೆಲ್ಲ ಹೆಚ್ಚಿನ ಮಾಹಿತಿಗಳು ಬೇಕು, ಸೊ ಇದ್ರ ಬಗ್ಗೆ ಇನ್ನೂ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಹಾಕಿ ಸ್ನೇಹಿತರೆ. ಓಕೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಸೊ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ಸ್ನೇಹಿತರಿಗೆ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟು, ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ನಿಮ್ಮ ಅಕಾಡೆಮಿಯಲ್ಲಿ SSC GD ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದಾರೆ ಅಂತ ಕೇಳಿದ್ರೆ, ಸೊ SSC GD ನಮ್ಮ ಹತ್ರ ಕೋಚಿಂಗ್ಗಳು ಸ್ಟಾರ್ಟ್ ಆಗಿದಾವೆ. ಸೊ 2 ಬ್ಯಾಚ್ಗಳು ಕಂಪ್ಲೀಟ್ ಆಗಿ, ಸೊ 3ನೇ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಇದೇ ಡಿಸೆಂಬರ್ 10 ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಇದು ಲಿಮಿಟೆಡ್ ಸೀಟ್ಗಳನ್ನ ಮಾತ್ರ ಇಟ್ಟಿದ್ದೀವಿ, ಮೊದಲು ಬಂದ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅವಕಾಶ ಇರ್ತೈತಿ. ನೀವೇನಾದ್ರೂ SSC GDಯಲ್ಲಿ ನಾನು ಸ್ಕೋರ್ ಮಾಡ್ಕೊಂಡು ನಾನು ಈ ಸರಿ ಪಕ್ಕ ಸೆಲೆಕ್ಷನ್ ಆಗ್ಬೇಕಂತ ಕನಸನ್ನ ಕಟ್ಕೊಂಡಿದ್ರೆ, ಸೊ ಇಲ್ಲಿ ನಮ್ಮ HJ ಡಿಫೆನ್ಸ್ ಅಕಾಡೆಮಿಲಿ ಅತಿ ಕಡಿಮೆ ಫೀಸಲ್ಲಿ ನಾವು ಪ್ರತಿಯೊಂದು ವಿದ್ಯಾರ್ಥಿಗೆ ಸೊ ಹೆಲ್ಪ್ ಆಗಲಿ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಸ್ನೇಹಿತರೆ. ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ ಮಾತ್ರ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಸೊ ಇರ್ತಕ್ಕಂಥ ಏನು ಇನ್ಫಾರ್ಮೇಶನ್ ಸಿಗೋದಿಲ್ಲ, ಜಸ್ಟ್ ಅಕಾಡೆಮಿ ಇನ್ಫಾರ್ಮೇಶನ್ ಈ ನಂಬರ್ದಲ್ಲಿ ಸಿಗ್ತದ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.